ಆ ಗ್ರಾಮದಲ್ಲಿ ಪುರುಷರು ಹಾಗೂ ಮಕ್ಕಳು ಮದ್ಯ ವ್ಯಸನಿಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಲೈಸೆನ್ಸ್ ಸಿಕ್ಕಂತಹ ಬಾರ್ಗೆ ಓಪನ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶದ ನುಡಿಗಳ ಮೂಲಕ ಪ್ರತಿಭಟನೆಯ ಮೂಲಕ ಸ್ಟಾಪ್ ಮಾಡಿಸೋ ಕೆಲಸ ಕೂಡ ಆಗ್ತಾ ಇದೆ. ಹಾಗಾದ್ರೆ ಯಾವ ಭಾಗದಲ್ಲಿ ಇದಾಗ್ತಾ ಇರೋದು ಬನ್ನಿ ನೋಡೋಣ. ಇಲ್ಲಿ ಎಣ್ಣೆ ಅಂಗಡಿ ತೆರೆಯೋದು ಬೇಡಣ್ಣ, ನೂತನ ಬಾರ್ ಓಪನ್ಗೆ ನಾರಿಯರ ವಿರೋಧ. ಅಬಕಾರಿ ಅಧಿಕಾರಿಗಳಿಗೆ ತರಾಟೆ, ಪ್ರತಿಭಟನೆ. ನಮ್ಮ ಏರಿಯಾದ ಯುವಕರು ಯಜಮಾನ್ರು ಕುಡುಕರಾಗ್ತಾರಣ್ಣ, ಸಂಸಾರ ಹಾಳು ಮಾಡ್ತಾರೆ. ಹೀಗಾಗಿ ಇಲ್ಲಿ ಬಾರ್ ಓಪನ್ ಮಾಡೋದೇ ಬೇಡ ಅಂತ ಮಹಿಳೆಯರು ಪಟ್ಟು ಹಿಡಿದ ದೃಶ್ಯಗಳು ಇವತ್ತು ಬೆಂಗಳೂರು ಹೊರವಲಯ ದೊಡ್ಡಬೆದರುಕಲ್ಲು ಗ್ರಾಮದ ವೇಣುಗೋಪಾಲನಗರದ ಬಡಾವಣೆಯಲ್ಲಿ ಕಂಡುಬಂತು. ವೇಣುಗೋಪಾಲನಗರ ಬಡಾವಣೆಯಲ್ಲಿ ನೂತನ ಬಾರ್ ಓಪನ್ಗೆ ಬಂದ ಮಾಲೀಕರ ವಿರುದ್ಧ ಮಹಿಳೆಯರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿ ತರಾಟೆ ತೆಗೆದುಕೊಂಡಿದ್ದಾರೆ. ಜನನಿಬಿಡ ಪ್ರದೇಶದಲ್ಲಿ ಬಾರ್ ತೆರೆಯಬೇಡಿ, ತೆರೆದ್ರೆ ಗ್ರಾಮದ ಯುವಕರು ಪುರುಷರು ಮದ್ಯ ವ್ಯಸನಿಗಳಾಗ್ತಾರೆ. ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡಲು ಬಿಡಲ್ಲ ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ರು. ಈಗ ಮಾಡ್ತಾ ಇದಾರಲ್ಲ ಅದೇ ಓನರೇ ನಮಗೆ ಹೇಳಿದ್ದು, ಈ ಬಿಲ್ಡಿಂಗ್ ನಾವು ಸೇಲ್ ಮಾಡ್ತಾ ಇದೀವಿ ಬೇರೆಯವ್ರಿಗೆ, ಅವರು PG ವಿತ್ ಕೆಳಗಡೆ ಇದು ಹೋಟೆಲ್ ಮಾಡ್ತೀವಿ, ಸವಿರುಚಿ ಮಾಡ್ತೀವಿ ಅಂತಾನೆ ಸರ್ ಹೇಳಿದ್ದು. ಆ ತರ ಹೇಳ್ಬಿಟ್ಟು ಖಾಲಿ ಮಾಡಿಸಿದ್ರು. ಮೊನ್ನೆ ಈಗ 4 ತಿಂಗಳ ಹಿಂದೆ ಪೊಲೀಸ್ನವರೇ ಬಂದು ಈ ತರ ಇದೆ, ಏನಾದ್ರೂ ಎಮರ್ಜೆನ್ಸಿ ಪ್ರಾಬ್ಲಮ್ ಇಲ್ಲಿ PG ಮಾಡ್ತಾ ಇದ್ದಾರೆ, ಏನಾದ್ರೂ ಗಲಾಟೆ ಏನಾದ್ರು ಆಯ್ತು ಅಂತಂದ್ರೆ ನೀವು ಈ ನಂಬರಿಗೆ ಫೋನ್ ಮಾಡಿದ್ರೆ ಗ್ರೂಪ್ ಕಳಿಸ್ತೀವಿ, ನಾವು ವಾಟ್ಸ್ಆಪ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಹೋದ್ರು ಸರ್. ಬೇರೆ ಇನ್ನೇನು ಸರ್ ಇಲ್ಲೇ ಇವಾಗ ಚಿಕ್ಕ ಮಕ್ಳು, ನಮ್ದು ಇದೆ ಫ್ಯಾನ್ಸಿ ಸ್ಟೋರ್ ಸರ್, ಚಿಕ್ಕ ಮಕ್ಳು ಬರ್ತವೆ, ಡ್ರಿಂಕ್ಸ್ ಮೇಲೆ ಎಲ್ಲ ಎಣ್ಣೆ ಮೇಲೆ ಇರ್ತಾರೆ, ಹೆಂಗ್ ಸರ್ ಬರ್ತಾರೆ ಫ್ಯಾಮಿಲಿ ಎಲ್ಲ. ಯುವಕರು ಮದ್ಯ ವ್ಯಸನಿಗಳಾಗಿ ಅಮೂಲ್ಯವಾದ ಜೀವನವನ್ನ ಹಾಳು ಮಾಡಿಕೊಳ್ಳಬಾರದು ಅನ್ನೋ ಉದ್ದೇಶದಿಂದ ಮಹಿಳೆಯರು ನೂತನ ಬಾರ್ ಓಪನ್ಗೆ ಅಡ್ಡಿಪಡಿಸಿದ್ದಾರೆ. ಇನ್ನು ಜನರ ವಿರೋಧದ ನಡುವೆಯೂ ಬಾರ್ ಓಪನ್ಗೆ ಅಧಿಕಾರಿಗಳು ಮುಂದಾಗ್ತಾರಾ ಕಾದ್ ನೋಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.